ಹರೇ ಕೃಷ್ಣ. ಅಧ್ಯಾಯ 1 ಶ್ಲೋಕ 10. ಅಪರ್ಯಾಪ್ತಂ ತದಾಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ವಿದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ. ಅಪರ್ಯಾಪ್ತಂ ತದಸ್ಮಾಕಂ ಅಂದರೆ ನಮ್ಮ ಬಲವು, ಅಂದರೆ ದುರ್ಯೋಧನ ಹೇಳ್ತಿರೋದು ಕೌರವರ ಬಲವು ಅಪರಿಮಿತವಾಗಿದ್ದು, ಬಲಂ ಭೀಷ್ಮಾಭಿರಕ್ಷಿತಂ ಹಾಗೆ ನಮ್ಮ ಬಲವೇನಾಗಿದೆ ಭೀಷ್ಮರಿಂದ ರಕ್ಷಿಸಲ್ಪಟ್ಟಿದೆ. ಪರ್ಯಾಪ್ತಂ ತ್ವಿದಮೇತೇಷ ಅಂದರೆ ಪಾಂಡವರ ಬಲವು ಪರಿಮಿತವಾಗಿರುವುದು. ಬಲಂ ಭೀಮಾಭಿರಕ್ಷಿತಂ ಹಾಗೆ ಪಾಂಡವರ ಬಲವು ಭೀಮನಿಂದ ರಕ್ಷಿಸಲ್ಪಟ್ಟಿದೆ ಅಂತ ದುರ್ಯೋಧನನು ದ್ರೋಣಾಚಾರ್ಯರಿಗೆ ಹೇಳ್ತಿದ್ದ. ಶ್ಲೋಕ 10ರಲ್ಲಿ ದುರ್ಯೋಧನನು ಎರಡು ಸೈನ್ಯಗಳ ಅಂದರೆ ಕೌರವರ ಪಾಂಡವರ ಸೈನ್ಯದ ಶಕ್ತಿಯನ್ನು ಹೋಲಿಸಿ ಮಾತಾಡ್ತಿದ್ದಾನೆ. ಅತ್ಯಂತ ಅನುಭವಶಾಲಿಯಾಗಿರುವ ದಂಡನಾಯಕನಾದ ಪಿತಾಮಹ ಭೀಷ್ಮರು ತಮ್ಮ ಸೈನ್ಯದಲ್ಲಿರೋದ್ರಿಂದ ತಮ್ಮ ಸೈನ್ಯದ ಶಕ್ತಿಯನ್ನು ಅಳೆಯುವುದು ಅಸಾಧ್ಯ ಅಂತ ಹೇಳ್ತಿದ್ದಾನೆ. ಅಂದರೆ ಪಾಂಡವರ ಶಕ್ತಿಯು ಪರಿಮಿತವಾಗಿರುವುದು. ಯಾಕಂದರೆ ಪಾಂಡವರ ಸೈನ್ಯವನ್ನು ರಕ್ಷಿಸುತ್ತಿರುವುದು ಭೀಮ. ಭೀಷ್ಮರಿಗೆ ಹೋಲಿಸಿದರೆ ಭೀಮನಿಗೆ ಅನುಭವ ಕಡಿಮೆ. ಹೀಗಾಗಿ ನಮ್ಮ ಶಕ್ತಿಯು ಅಪರಿಮಿತವಾಗಿದೆ ಅಂತ ದುರ್ಯೋಧನನು ಹೇಳ್ತಿದ್ದಾನೆ. ಹಾಗೆ ದುರ್ಯೋಧನನಿಗೆ ಭೀಮನ್ ನೋಡ್ರೆ ಸ್ವಲ್ಪ ಅಸೂಯೆ ಜಾಸ್ತಿನೇ ಇತ್ತು. ಯಾಕಂತ ಹೇಳಿದ್ರೆ ದುರ್ಯೋಧನನಿಗೆ ಸಾವಾದರೆ ಅದು ಭೀಮನ್ ಕೈಯಿಂದಲೇ ಅಂತ ನಿಂಗೆ ಮೊದಲೇ ತಿಳಿದಿತ್ತು. ಹೀಗಾಗಿ ಭೀಮನ್ ಕಂಡ್ರೆ ದುರ್ಯೋಧನನಿಗೆ ಅಸೂಯೆ. ಆದರೆ ಅವನಿಗಿರೋ ದೃಢ ನಂಬಿಕೆ ಏನಂತ ಹೇಳಿದ್ರೆ ಭೀಷ್ಮರು ಪಿತಾಮಹ ಭೀಷ್ಮರು ತಮ್ಮ ಸೈನ್ಯವನ್ನು ರಕ್ಷಿಸುತ್ತಿದ್ದಾರೆ ಅಂತ ಹೇಳಿದ್ರೆ ನಮಗೆ ಯಾವುದೇ ರೀತಿ ಸೋಲಾಗಲ್ಲ. ಯಾಕಂದರೆ ಅಷ್ಟು ಅನುಭವವುಳ್ಳಂಥ ವ್ಯಕ್ತಿ ತಮ್ಮ ಸೈನ್ಯವನ್ನು ಮುನ್ನಡೆಸ್ತಿದ್ದಾರೆ ಅಂದರೆ ನಮಗೆ ಜಯ ಖಂಡಿತ ಅನ್ನೋ ನಂಬಿಕೆ ಇರುತ್ತೆ. ಅಂದರೆ ಅವನ ಈ ದೃಢ ನಿರ್ಧಾರಕ್ಕೆ ಮೂಲ ಆಧಾರನೇ ಪಿತಾಮಹ ಭೀಷ್ಮರಾಗಿರ್ತಾರೆ. ಇದನ್ನು ಶ್ಲೋಕ 10ರಲ್ಲಿ ಪ್ರಸ್ತಾಪಿಸಿದ್ದಾರೆ. ಹರೇ ಕೃಷ್ಣ.